ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ದಿನ ದೇವರ ವಾಕ್ಯ ಆಲಿಸಲು ಪ್ರಾರ್ಥನೆಯಿಂದ ಆಗಿರುವ ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಸಂತೋಷದಿಂದ ಆರೋಗ್ಯದಿಂದ ಆಗಿರಲು ದೇವರು ನಿಮ್ಮನ್ನು ಅನುಗ್ರಹಿಸಲಿ. ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ಆಗಿರೋಣ. ವಾಕ್ಯ ಆಲಿಸುವ ಒಂದು ಹೊಸ ಅನುಗ್ರಹ ಸ್ವರ್ಗದ ದೇವರು ನಿಮ್ಮೆಲ್ಲರಿಗೂ ನೀಡಲಿ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಕಳಿಸಿಕೊಡುವ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರ ವಾಕ್ಯ ಆಲಿಸುವ ಅನೇಕ ವ್ಯಕ್ತಿಗಳಿದ್ದಾರೆ. ಎಲ್ಲರನ್ನು ದೇವರು ಅನುಗ್ರಹಿಸಲಿ. ಪ್ರಿಯರೇ, ದೇವರು ನೀಡುವ ದಾನವನ್ನು ಬೆಲೆ ಇರುವುದಾಗಿ ಕಂಡರೆ ನಾವು ಜೀವನದಲ್ಲಿ ಬೆಲೆಯುಳ್ಳವರಾಗಿ ಮಾರ್ಪಡುತ್ತೇವೆ. ದೇವರು ನೀಡುವ ದೇವರ ವಾಕ್ಯವನ್ನು ಅಮೂಲ್ಯವಾಗಿ ಕಂಡರೆ ನಿನ್ನ ಜೀವನ ಭವಿಷ್ಯ ಅಮೂಲ್ಯವಾಗಿ ಮಾರ್ಪಡುವುದು. ಹಲ್ಲೆಲೂಯಾ. ಆದಿಕಾಂಡ 37ನೇ ಅಧ್ಯಾಯ 5ರಿಂದ 7ರವರೆಗೆ ವಾಕ್ಯಗಳು. ಒಮ್ಮೆ ಜೋಸೆಫನಿಗೆ ಒಂದು ಕನಸು ಬಿತ್ತು. ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಿದಾಗ ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು. ಅವನು ಅವರಿಗೆ, ನಾನು ಕನಸಿನಲ್ಲಿ ಕಂಡದ್ದನ್ನು ಹೇಳುತ್ತೇನೆ ಕೇಳಿ. ಈ ಕನಸಿನಲ್ಲಿ ನಾವು ಹೊಲದಲ್ಲಿ ಬೆಳೆ ಕೊಯ್ದು ಕಂತೆಗಳನ್ನು ಕಟ್ಟುತ್ತಾ ಇದ್ದೆವು. ಆಗ ನನ್ನ ಕಂತೆ ಎದ್ದು ನಿಂತಿತು. ನಿಮ್ಮ ಕಂತೆಗಳು ಸುತ್ತಲೂ ಬಂದು ನನ್ನ ಕಂತೆಗೆ ಅಡ್ಡ ಬಿದ್ದದ್ದು ಕಂಡೆ ಎಂದು ಹೇಳಿದ. ಪ್ರಿಯರೇ, ದೇವರು ನಿನಗೆ ನೀಡುವುದನ್ನು ಒಂದು ಕನಸಾಗಿರಬಹುದು. ಇಲ್ಲವಾದರೆ ಒಬ್ಬರು ನಿನ್ನ ಬಳಿ ಹೇಳಬಹುದು, ನೀನು ಅನುಗ್ರಹಿಸಲ್ಪಡುತ್ತೀಯಾ ಎಂದು. ಆಗ ಜೋಸೆಫನು ದೇವರು ಕಾಣಿಸಿದ ಕನಸನ್ನು ಸೀರಿಯಸ್ ಆಗಿ ತೆಗೆದುಕೊಂಡನು. ಪ್ರಿಯರೇ, ದೇವರ ಮಾತಿಗೆ ಬೆಲೆ ಕೊಟ್ಟ ಜೋಸೆಫನು ಎಲ್ಲರ ಮುಂದೆ ಅನುಗ್ರಹಿಸಲ್ಪಟ್ಟ ವ್ಯಕ್ತಿಯಾದನು. ನಾವಾದರೆ ಕನಸಿಗೆ ಬೆಲೆ ನೀಡುವುದಿಲ್ಲ. ಆದರೆ ಜೋಸೆಫನು ಆ ಕನಸಿನಲ್ಲಿ ಬೆಲೆ ಕೊಟ್ಟ ವ್ಯಕ್ತಿಯಾದ. ಜೋಸೆಫನ ಜೀವನ ಎಷ್ಟು ಬೆಲೆ ಉಳ್ಳದಾಯಿತು ಎಂಬುದನ್ನು ನಾವು ವಾಕ್ಯದಲ್ಲಿ ಕಾಣಬಹುದು. ಪ್ರಿಯರೇ, ದೇವರ ವಾಕ್ಯ ನೀವು ಆಲಿಸುವಾಗ ಅದು ನಮಗೆ ದೇವರು ನೀಡುವುದಾಗಿದೆ. ದೇವರ ವಾಕ್ಯವನ್ನು ಪ್ರಾರ್ಥಿಸಿ ಬೆಲೆ ನೀಡಿ ಕೇಳುವುದಾದರೆ ನಮ್ಮ ಜೀವನವು ಉನ್ನತಕ್ಕೆ ಏರುತ್ತದೆ. ಹಲ್ಲೆಲೂಯಾ. ನಮಗೆ ನೀಡುವ ದೇವರ ವಾಕ್ಯವನ್ನು ಪ್ರತಿನಿತ್ಯ ಬೆಲೆಯುಳ್ಳದಾಗಿ ಕಾಣೋಣ. ನಮ್ಮ ಜೀವನವು ಸುಂದರವಾಗುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಸಂತೋಷದಿಂದ ಪ್ರಾರ್ಥಿಸಿ ವಿಶ್ವಾಸದಿಂದ ಬೆಲೆ ನೀಡಿ ದೇವರ ವಾಕ್ಯವನ್ನು ಆಲಿಸೋಣ, ಸ್ವೀಕರಿಸೋಣ. ವಾಕ್ಯದಲ್ಲಿ ನಮಗಾಗಿ ಪ್ರಾರ್ಥಿಸೋಣ. ಕರ್ತರೇ, ನಿಮ್ಮ ವಾಕ್ಯವನ್ನು ಅಮೂಲ್ಯವಾಗಿ ನಾವು ಸ್ವೀಕರಿಸಲು ಪವಿತ್ರಾತ್ಮರು ನಮಗೆ ಸಹಾಯ ಮಾಡಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮೆ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.